ಸ್ನೇಹಿತರೆ, ಈ ಕತೆ ತುಂಬಾ ಕುತೂಹಲಕರವಾಗಿದೆ. ಬಿಡುವು ಮಾಡಿಕೊಂಡು ಪೂರ್ತಿ ಕತೆ ಹೇಗಿದೆ ನೋಡಿ. ಪಟ್ಟಣದಲ್ಲಿ ವಾಹನದ ಗದ್ದಲದ ನಡುವೆ ವಿಶಾಲ್ ಒಬ್ಬ ಸಾಮಾನ್ಯ ಯುವಕ. ಹಳ್ಳಿಯಿಂದ ಹೊಟ್ಟೆಪಾಡಿಗಾಗಿ ಆ ಪಟ್ಟಣಕ್ಕೆ ಬಂದವನಿಗೆ ಸಿಕ್ಕಿದ್ದು ಮನೆ ಮನೆಗೆ ಹಾಲು ಹಾಕುವ ಕೆಲಸ. ಸೂರ್ಯ ಉದಯಿಸುವ ಮೊದಲೇ ಸೈಕಲ್ ಏರಿ ಹೊರಡುವ ಅವನ ಬದುಕಿನಲ್ಲಿ ಒಂದು ದಿನ ಹೊಸ ತಿರುವು ಎದುರಾಯಿತು. ಬೆಳಿಗ್ಗೆ 6 ಗಂಟೆಯಾಗಿತ್ತು. ಆ ನಗರದ ಪ್ರತಿಷ್ಠಿತ ಬಡಾವಣೆಯ ಒಂದು ಬಂಗಲೆಯ ಮುಂದೆ ವಿಶಾಲ್ ತನ್ನ ಸೈಕಲ್ ಅನ್ನು ನಿಲ್ಲಿಸಿದ. ಗೇಟ್ ಬಳಿ ಬಂದು ಬೆಲ್ ಒತ್ತಿದ ಕೆಲವು ಕ್ಷಣಗಳಲ್ಲೇ ಬಾಗಿಲು ತೆರೆಯಿತು. ಅಲ್ಲಿ ಕಂಡ ದೃಶ್ಯ ವಿಶಾಲ್ನ ಕಣ್ಣುಗಳನ್ನು ಕ್ಷಣಕಾಲ ಸ್ತಬ್ಧಗೊಳಿಸಿತು. ಬಿಳಿ ನೈಟಿಯಲ್ಲಿ ಅಸ್ತವ್ಯಸ್ತವಾದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಸುಕನ್ಯಾ ಎಂಬ ಸುಂದರ ಮಹಿಳೆ ಹೊರಬಂದಳು. ಸುಕನ್ಯಾ ಕಣ್ಣುಗಳನ್ನ ಉಜ್ಜುತ್ತಾ ಕೊಂಚ ಆಲಸ್ಯದಿಂದ, ಏನಪ್ಪಾ ಇವತ್ತು ತುಂಬಾ ಬೇಗ ಬಂದ್ಬಿಟ್ಟಿದ್ದೀಯಾ? ವಿಶಾಲ್ ಮಾತು ತಡವರಿಸುತ್ತಾ, ಅದು ಮೇಡಮ್, ಹೊಸ ರೂಟ್ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ಬಂದೆ. ಸುಕನ್ಯಾ ಅವನ ಮುಗ್ಧತೆಯನ್ನು ನೋಡಿ ಮುಗುಳ್ನಗುತ್ತಾ, ಹೊಸಬನಾ? ಹಳಬ ಎಲ್ಲಿ ಹೋದ? ಅಂದಹಾಗೆ ನಿನ್ನ ಹೆಸರೇನು? ವಿಶಾಲ್. ಮೇಡಮ್, ನನ್ನ ಹೆಸರು ವಿಶಾಲ್ ಅಂತ. ಹಳಬನಿಗೆ ಹುಷಾರಿಲ್ಲ, ಹಾಗಾಗಿ ನಾನು ಇನ್ಮೇಲೆ ಇಲ್ಲಿಗೆ ಬರೋದು. ಸುಕನ್ಯಾ ಒಳಗೆ ಹೋಗುತ್ತಾ ಸನ್ನೆ ಮಾಡಿ, ಸರಿ ವಿಶಾಲ್, ಬರೀ ಹಾಲಿನ ಪ್ಯಾಕೆಟ್ ಇಟ್ಟು ಹೋದ್ರೆ ಸಾಲದು. ದಿನ ಸರಿಯಾದ ಟೈಮಿಗೆ ಬರಬೇಕು. ಸ್ವಲ್ಪ ತಡವಾದ್ರೂ ಇಲ್ಲಿ ಕಾಫಿ ಕುಡಿಯೋಕೆ ಆಗಲ್ಲ ನೋಡು. ವಿಶಾಲ್ ನಗು ಮುಖದಿಂದ, ಖಂಡಿತ ಮೇಡಮ್, ನಿಮ್ಮ ಕಾಫಿ ಟೈಮ್ ಮಿಸ್ ಆಗದ ಹಾಗೆ ನೋಡ್ಕೊತೀನಿ. ಹೀಗೆ ದಿನಗಳು ಕಳೆದಂತೆ ಮತ್ತು ನೀವೆಲ್ಲ ಊಹಿಸುವಂತೆ ವಿಶಾಲ್ ಮತ್ತು ಸುಕನ್ಯಾ ನಡುವೆ ಮಾತುಕತೆ ಬೆಳೆಯಿತು. ಸುಕನ್ಯಾ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು. ಅವಳ ಪತಿ ಮದುವೆಯಾದ ನಂತರ ಎಲ್ಲಾ ಆಸ್ತಿ ಐಶ್ವರ್ಯವನ್ನು ಬಿಟ್ಟು ಅಗಲಿದ್ದರು. ಇನ್ನು ನಮ್ಮ ಕಥೆಯ ನಾಯಕ ವಿಶಾಲ್ನ ಮುಗ್ಧ ಮಾತುಗಳು ಅವಳಿಗೆ ಇಷ್ಟವಾಗತೊಡಗಿದವು. ಸುಕನ್ಯಾ ಒಂದು ದಿನ ತಮಾಷೆಯಿಂದ, ವಿಶಾಲ್, ಹಾಲಿನಲ್ಲಿ ನೀರು ಜಾಸ್ತಿ ಮಾಡ್ತಿದ್ದೀಯಾ ಅಥವಾ ಹಾಲೇ ಇಷ್ಟು ತೆಳ್ಳಗೆ ಇರುತ್ತಾ? ನಿನ್ನ ಮುಖದಷ್ಟೇ ಹಾಲು ಕೂಡ ಕ್ಲೀನ್ ಆಗಿದೆ ಅನ್ಕೊಂಡಿದ್ದೆ. ವಿಶಾಲ್ ತಮಾಷೆಯಾಗಿ, ಮೇಡಮ್, ಹಾಲಿಗೆ ನೀರು ಹಾಕೋ ಅಭ್ಯಾಸ ನನಗಿಲ್ಲ. ಬಹುಶಃ ನೀವು ನನ್ನನ್ನ ನೋಡೋಕೆ ಹೋದಾಗ ಪಾತ್ರೆಯಲ್ಲಿ ನೀರು ಮೊದಲೇ ಇತ್ತೇನೋ ನೋಡಿ. ಸುಕನ್ಯಾ ಗಟ್ಟಿಯಾಗಿ ನಗುತ್ತಾ, ಓಹೋ, ನಿನ್ನ ಬಳಿ ಮಾತಿನ ಬಂಡವಾಳ ಚೆನ್ನಾಗಿದೆ. ನೋಡು ವಿಶಾಲ್, ಈ ಪಟ್ಟಣದಲ್ಲಿ ಬೆಳ್ಳಗೆ ಇರೋದೆಲ್ಲ ಹಾಲು ಅಂತ ನಂಬಬೇಡ. ಇಲ್ಲಿ ಜನರ ಮನಸ್ಸು ಬೇರೆ, ಮುಖವೇ ಬೇರೆ. ವಿಶಾಲ್ ಗಂಭೀರವಾಗಿ, ಗೊತ್ತು ಮೇಡಮ್. ಆದ್ರೆ ನಿಮ್ಮ ಮನೆಯ ಮುಂದೆ ಬಂದು ನಿಂತಾಗ ಮಾತ್ರ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಅಕ್ಕಪಕ್ಕದ ಮನೆಯ ಗದ್ದಲದ ಮಧ್ಯೆ ಈ ಮನೆ ತುಂಬಾ ಸೈಲೆಂಟ್ ಅನ್ಸುತ್ತೆ. ಸುಕನ್ಯಾ ಕ್ಷಣಕಾಲ ಮೌನವಾಗಿ ಆಳವಾಗಿ ನೋಡಿ, ಈ ಸೈಲೆನ್ಸ್ ಒಮ್ಮೊಮ್ಮೆ ಮನುಷ್ಯನ್ನ ಕೊಂದು ಹಾಕುತ್ತೆ ವಿಶಾಲ್. ನಿನಗೆ ಅದು ಅರ್ಥವಾಗಲ್ಲ ಬಿಡು. ನಂತರ ಒಂದು ಮಳೆಯ ದಿನ ವಿಶಾಲ್ ಪೂರ್ತಿ ನೆನೆದು ಸುಕನ್ಯಾಳ ಮನೆಗೆ ಬಂದ. ಚಳಿಯಿಂದ ನಡುಗುತ್ತಿದ್ದ ಅವನನ್ನು ನೋಡಿ ಸುಕನ್ಯಾಳಿಗೆ ಎಲ್ಲಿಲ್ಲದ ಸಂಕಟವಾಯಿತು. ಸುಕನ್ಯಾ, ಅಯ್ಯೋ ದೇವರೇ, ಇಷ್ಟು ಜೋರಾದ ಮಳೆಯಲ್ಲಿ ಯಾಕೆ ಬಂದೆ? ಒಳಗೆ ಬಾ ಮೊದಲು. ವಿಶಾಲ್, ಇಲ್ಲ ಮೇಡಮ್, ಪರವಾಗಿಲ್ಲ, ಇಲ್ಲಿ ನಿಲ್ಲುತ್ತೇನೆ. ಒಳಗೆ ಬಂದರೆ ಮನೆ ಎಲ್ಲಾ ಗಲೀಜಾಗುತ್ತೆ. ಸುಕನ್ಯಾ ಅವನ ಕೈ ಹಿಡಿದು ಒಳಗೆ ಎಳೆಯುತ್ತಾ, ಮನೆ ಬಗ್ಗೆ ಆಮೇಲೆ ಮಾತಾಡೋಣ, ಮೊದಲು ಟವೆಲ್ ತಗೋ. ಎಷ್ಟು ನಡುಗುತ್ತಿದ್ದೀಯಾ ನೋಡು. ಸುಕನ್ಯಾ ಟವೆಲ್ ತಂದು ಕೊಟ್ಟಾಗ ವಿಶಾಲ್ ಅದನ್ನು ತಗೊಳ್ಳುವಾಗ ಅವಳ ಕೈ ಬೆರಳುಗಳು ಅವನ ಬೆರಳಿಗೆ ತಗುಲಿದವು. ಇಬ್ಬರಲ್ಲೂ ಒಂದು ಕ್ಷಣ ವಿದ್ಯುತ್ ಸಂಚರಿಸಿದಂತಾಯಿತು. ಸುಕನ್ಯಾ ತಕ್ಷಣ ಕೈ ಹಿಂದಕ್ಕೆ ಪಡೆದಳು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಹೊಸ ರೀತಿಯ ಮಿಂಚು ಇತ್ತು. ಸುಕನ್ಯಾ ದನಿ ತಗ್ಗಿಸಿ, ವಿಶಾಲ್, ಜೀವನದಲ್ಲಿ ನಮಗೆ ಬೇಕಾದ್ದು ಸಿಗಲ್ಲ ಅನ್ಕೊಂಡಾಗ ಅನಿರೀಕ್ಷಿತವಾಗಿ ಸಿಗೋ ಸಣ್ಣ ಖುಷಿನೂ ದೊಡ್ಡದಾಗಿ ಕಾಣುತ್ತೆ ಅಲ್ವಾ? ವಿಶಾಲ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಿಜ ಮೇಡಮ್, ಹಸಿದವನಿಗೆ ಗಂಜಿ ಸಿಕ್ಕಿದ್ರೂ ಅದು ಅಮೃತದ ತರಾನೇ ಇರುತ್ತೆ. ಹೊರಗಡೆ ಮಳೆ ಇನ್ನೂ ನಿಂತಿರಲಿಲ್ಲ. ಸುಕನ್ಯಾ ಒಳಗೆ ಹೋಗಿ ನಂತರ ಅಡುಗೆ ಮನೆಯಿಂದ ಬಿಸಿ ಬಿಸಿ ಕಾಫಿ ಲೋಟ ಹಿಡಿದು ಬಂದಳು. ವಿಶಾಲ್ ಸೋಫಾದ ಮೂಲೆಯಲ್ಲಿ ಕೊಂಚ ಮುಜುಗರದಿಂದಲೇ ಕುಳಿತಿದ್ದನು. ಸುಕನ್ಯಾ ಕಾಫಿ ಲೋಟ ಕೊಡುತ್ತಾ, ಕಾಫಿ ಕುಡಿ, ಬರೀ ಹಾಲು ಮಾರೋದಲ್ಲ, ಒಮ್ಮೊಮ್ಮೆ ಕುಡಿಯೋ ಅಭ್ಯಾಸನೂ ಇರಬೇಕು. ವಿಶಾಲ್ ನಗುತ್ತಾ, ನಮ್ಮಂತವರಿಗೆ ಹಾಲಿನ ವಾಸನೆಗಿಂತ ಬೆವರಿನ ವಾಸನೆಯೇ ಅಭ್ಯಾಸ ಮೇಡಮ್. ಈ ಕಾಫಿ ಘಮ ಘಮ ಅಂತಿದೆ, ನಿಮ್ಮ ಕೈಗುಣ ಅನ್ಸುತ್ತೆ. ಸುಕನ್ಯಾ, ಹೌದಾ? ಹೊಗಳೋದ್ರಲ್ಲಿ PhD ಮಾಡಿದ್ದೀಯಾ ಅನ್ಸುತ್ತೆ. ಅಂದಹಾಗೆ ವಿಶಾಲ್, ನಿನ್ನೂರಿನಲ್ಲಿ ನಿನ್ನವರು ಅಂತ ಯಾರೂ ಇಲ್ವಾ? ಅಂದ್ರೆ ಯಾರಾದರೂ ವಿಶೇಷ ವ್ಯಕ್ತಿ? ವಿಶಾಲ್ ಒಂದು ಕ್ಷಣ ಮೌನವಾಗಿ ಇದ್ದಾರೆ ಮೇಡಮ್, ನನ್ನ ತಾಯಿ. ಅವಳಿಗೆ ನಾನು ಪಟ್ಟಣದಲ್ಲಿ ದೊಡ್ಡ ಸಾಹೇಬನ ಕೆಲಸ ಮಾಡ್ತಿದ್ದೀನಿ ಅಂತ ನಂಬಿಕೆ. ನಾನು ಹಾಲು ಮಾರ್ತೀನಿ ಅಂತ ಅವಳಿಗೆ ಗೊತ್ತಿಲ್ಲ. ಅವಳ ದೃಷ್ಟಿಯಲ್ಲಿ ನಾನು ಹೆಚ್ಚು ಸಂಬಳ ಬರುವ ಜಾಬ್ ಮಾಡೋನು, ಆದ್ರೆ ನಾನು ಹಾಲು ಮಾರುವವನು ಅಷ್ಟೇ. ಸುಕನ್ಯಾ ಮನಸ್ಸಿನಲ್ಲೇ ಮೆಚ್ಚಿಕೊಳ್ಳುತ್ತಾ, ಇದು ಸುಳ್ಳಲ್ಲ ವಿಶಾಲ್, ಇದೊಂದು ಪ್ರಾಮಾಣಿಕ ಸುಳ್ಳು. ನಿನ್ನ ಈ ಒಳ್ಳೆಯತನವೇ ನನಗೆ ನಿನ್ನ ಮೇಲೆ ಗೌರವ ತರೋದು. ಹೀಗೆ ದಿನಗಳು ಕಳೆಯುತ್ತಿದ್ದವು.
ಕೆಲವು ದಿನಗಳ ನಂತರ ಸುಕನ್ಯಾ ತನ್ನ ಮನೆಯ ಮುಂದೆ ಇದ್ದ ಪುಟ್ಟ ತೋಟದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದಳು. ವಿಶಾಲ್ ಎಂದಿನಂತೆ ಹಾಲು ಕೊಡಲು ಬಂದಾಗ ಸೈಕಲ್ ಚೈನ್ ಕಳಚಿ ಬಿತ್ತು. ಸುಕನ್ಯಾ, ಏನೋ ವಿಶಾಲ್, ನಿನ್ನ ಸೈಕಲ್ ಕೂಡ ನಿನ್ನ ಹಾಗೆಯೇ ಡಲ್ ಆಗಿದೆ. ಅದಕ್ಕೂ ಸ್ವಲ್ಪ ಹಾಲು ಕುಡಿಸಬಾರದೆ? ವಿಶಾಲ್ ಕೈಗೆ ಗ್ರೀಸ್ ಹಚ್ಚಿಕೊಳ್ಳುತ್ತಾ, ಇದಕ್ಕೆ ಹಾಲು ಬೇಡ ಮೇಡಂ, ಸ್ವಲ್ಪ ವಿಶ್ರಾಂತಿ ಬೇಕು ಅನ್ಸುತ್ತೆ. ಪಾಪ, ಇದು ನನ್ನ ಭಾರದ ಜೊತೆಗೆ ನನ್ನ ಬಡತನದ ಭಾರನೂ ಹೊರಬೇಕಲ್ವಾ? ಸುಕನ್ಯಾ ಹತ್ತಿರ ಬಂದು, ಬಡತನ ಅಂದ್ರೆ ಬರೀ ದುಡ್ಡಿಲ್ಲದಿರೋದಲ್ಲ ವಿಶಾಲ್. ಜೊತೆಗೆ ಯಾರೂ ಇಲ್ಲದಿರೋದು ಕೂಡ ಬಡತನವೇ. ನೋಡು, ನನ್ನ ಹತ್ತಿರ ಎಲ್ಲವೂ ಇದೆ, ಆದ್ರೆ ಸಾಯಂಕಾಲ ಒಂದು ಕಪ್ ಟೀ ಕುಡಿಯೋವಾಗ ಮಾತಾಡೋಕೆ ಒಬ್ಬ ಮನುಷ್ಯನೂ ಇಲ್ಲ. ವಿಶಾಲ್ ತಮಾಷೆಯಾಗಿ, ಅದಕ್ಕೆ ಅಲ್ವಾ ಮೇಡಂ ನಾನು ಬರೋದು. ಬೇಕಿದ್ರೆ ಇನ್ಮೇಲೆ ಹಾಲಿನ ಜೊತೆಗೆ ಅರ್ಧ ಗಂಟೆ ಸಮಯವನ್ನು ಫ್ರೀಯಾಗಿ ಕೊಡ್ತೀನಿ. ಆಫರ್ ಹೇಗಿದೆ? ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಆದ್ರೆ ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ನೋಡಿ ನಿಂತ್ಕೊಂಡಿದ್ದೆ ಅಷ್ಟೇ. ಅವ್ರೇ ಎಲ್ಲ ಹೇಳಿದ್ರು, ಅವ್ರು ನನ್ನ ನೋಡಿ ಹೇಳಿದ್ರು, ನಿಂಗ್ ಹಿಂಗಾಗೈತಿ, ನಿಂಗ್ ಹಿಂಗ. ಅವ್ರು ಹೇಳಿದ್ದು 15 ದಿನಕ್ಕರ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋ ತೆಲಾಗಿತ್ತು, ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ಸ್ತ್ರೀ ವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ಸುಕನ್ಯಾ ಬೆರಳು ತೋರಿಸಿ ನಗುತ್ತಾ, ಬಹಳ ತುಂಟ ನೀನು. ಸರಿ, ನಾಳೆ ಬರುವಾಗ ನಿನಗೆ ಇಷ್ಟವಾದ ಏನಾದರೂ ತಿನಿಸು ತಗೊಂಡು ಬಾ, ಇಬ್ಬರು ಸೇರಿ ತಿನ್ನೋಣ. ದುಡ್ಡು ನಾನೇ ಕೊಡ್ತೀನಿ, ನೀನು ಬರೀ ನಿನ್ನ ಬಿಡುವಿನ ಸಮಯವನ್ನು ತಗೊಂಡು ಬಾ ಅಷ್ಟೇ ಸಾಕು. ಸ್ನೇಹಿತರೆ, ಒಮ್ಮೆ ಗಮನವಿಟ್ಟು ಕೇಳಿ, ಪಟ್ಟಣ ಅಂದ ಮೇಲೆ ಅಕ್ಕಪಕ್ಕದವರ ಕಣ್ಣು ಇದ್ದೇ ಇರುತ್ತದಲ್ಲವೇ? ವಿಶಾಲ್ ಪ್ರತಿದಿನ ಸುಕನ್ಯಾಳ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುವುದನ್ನು ಕಂಡು ಪಕ್ಕದ ಮನೆಯ ಪುಷ್ಪಾವತಿ ಎಂಬ ಮಹಿಳೆ ಎಲ್ಲವನ್ನೂ ಗಮನಿಸುತ್ತಿದ್ದಳು. ಪುಷ್ಪಾವತಿ ಗೇಟ್ ಹತ್ತಿರ ಬಂದು, ಏನೇ ಸುಕನ್ಯಾ, ಇತ್ತೀಚೆಗೆ ಹಾಲಿನವನ ಹತ್ತಿರ ಹರಟೆ ಜಾಸ್ತಿ ಆಯ್ತು? ಹಾಲು ಶುದ್ಧವಾಗಿದೆಯೋ ಇಲ್ಲವೋ ಅಂತ ಎಷ್ಟೊಂದು ಹೊತ್ತು ಚೆಕ್ ಮಾಡ್ತೀಯಾ? ಸುಕನ್ಯಾ ಧೈರ್ಯವಾಗಿ, ಪುಷ್ಪ, ಹಾಲು ಹಾಲಿನಷ್ಟೇ ಶುದ್ಧವಾಗಿದೆ, ನಮ್ಮ ಮಾತು ಕೂಡ ಅಷ್ಟೇ ಪಾರದರ್ಶಕವಾಗಿದೆ. ಕೆಲವರಿಗೆ ಬೇರೆಯವರ ಮನೆಯಲ್ಲಿ ಅಡುಗೆ ಏನು ಅಂತ ನೋಡೋ ಅಭ್ಯಾಸ, ಇನ್ನು ಕೆಲವರಿಗೆ ಮನಸ್ಸು ಏನು ಅಂತ ನೋಡೋ ಅಭ್ಯಾಸ. ನಾನು 2ನೇ ಸಾಲಿಗೆ ಸೇರ್ತೀನಿ. ವಿಶಾಲ್ ಇದನ್ನು ಕೇಳಿದಂಗಾಗಿ ಹೋದನು. ಸುಕನ್ಯಾ ತನ್ನ ಪರವಾಗಿ ಮಾತನಾಡಿದ್ದು ಅವನಲ್ಲಿ ಅವಳ ಬಗ್ಗೆ ಇದ್ದ ಗೌರವವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿತು. ವಿಶಾಲ್ ಪುಷ್ಪಾವತಿ ಹೋದ ಮೇಲೆ, ಮೇಡಂ, ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ. ಜನ ಏನೇನೋ ಮಾತಾಡ್ತಾರೆ. ಸುಕನ್ಯಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಜನ ಸತ್ತ ಮೇಲೂ ಮಾತಾಡ್ತಾರೆ ವಿಶಾಲ್. ಬದುಕಿದ್ದಾಗ ನಮಗೋಸ್ಕರ ನಾವು ಬದುಕಬೇಕು. ನೀನು ನಾಳೆ ಬರಲ್ವಾ? ವಿಶಾಲ್ ಸ್ಥಿರವಾಗಿ, ಸೂರ್ಯ ಹುಟ್ಟೋದು ನಿಂತರೆ ಮಾತ್ರ ನಾನು ಬರೋದು ನಿಲ್ಲಿಸುತ್ತೇನೆ ಮೇಡನ್. ಮರುದಿನ ಬೆಳಗ್ಗೆ ವಿಶಾಲ್ ತನ್ನ ಸೈಕಲ್ ಬುಟ್ಟಿಯಲ್ಲಿ ಸುಕನ್ಯಾಳಿಗೆ ಇಷ್ಟವಾದ ಬಿಸಿ ಬಿಸಿ ಖಾರಾಬಾತ್ ಮತ್ತು ತಾನು ಹಳ್ಳಿಯಿಂದ ತಂದಿದ್ದ ಸಣ್ಣದೊಂದು ಮಲ್ಲಿಗೆ ಹೂವಿನ ಮೊಗ್ಗನ್ನು ತಂದಿದ್ದ. ಸುಕನ್ಯಾ ಬಾಗಿಲು ತೆರೆಯುತ್ತಾ ವಿಶಾಲ್ ಕೈಲಿದ್ದ ಹೂವು ಕಂಡು, ಇದೇನು ವಿಶಾಲ್? ಹಾಲಿನವನು ಈಗ ಹೂವಿನವನು ಆಗಿಬಿಟ್ಟಿದ್ದಾನಾ? ಯಾರಿಗೆ ಇದು? ವಿಶಾಲ್ ಲಜ್ಜೆಯಿಂದ, ಇದು ನಿಮಗೆ ಮೇಡಂ. ಹಾಲಿನ ಬಿಳುಪು ಅಂದ್ರೆ ನನಗೆ ನೀವು ನೆನಪಾಗ್ತೀರಿ, ಈ ಹೂವಿನ ಪರಿಮಳ ಅಂದ್ರೆ ನಿಮ್ಮ ಮಾತು ನೆನಪಾಗುತ್ತೆ. ಇದು ಈ ಬಡವನ ಉಡುಗೊರೆ. ಸುಕನ್ಯಾ ಆ ಹೂವನ್ನು ಮುಡಿಯುತ್ತಾ ವಿಶಾಲ್ನ ಕೈ ಹಿಡಿದು ತನ್ನ ಮನೆಯೊಳಗೆ ಕರೆದೊಯ್ದಳು. ಅಲ್ಲಿ ಒಂದು ಸಣ್ಣ ದೀಪ ಉರಿಯುತ್ತಿತ್ತು. ವಾತಾವರಣದಲ್ಲಿ ನಿಗೂಢ ಶಾಂತಿ ಇತ್ತು. ಸುಕನ್ಯಾ ಗಂಭೀರವಾಗಿ, ವಿಶಾಲ್, ಇಷ್ಟು ದಿನ ನಾನು ಈ ದೊಡ್ಡ ಬಂಗಲೆಯಲ್ಲಿ ಜೀವ ಇರೋ ಶೋಧ ಹಾಗಿದ್ದೆ. ಈ ಆಸ್ತಿ, ಹಣ ಯಾವುದೂ ನನಗೆ ನೆಮ್ಮದಿ ಕೊಟ್ಟಿಲ್ಲ. ಆದ್ರೆ ದಿನ ಬೆಳಿಗ್ಗೆ ನಿನ್ನ ಆ ಸೈಕಲ್ ಬೆಲ್ ಸದ್ದು ಕೇಳಿದಾಗ ಮಾತ್ರ ನನ್ನ ಹೃದಯ ಬಡಿಯೋಕೆ ಶುರು ಮಾಡುತ್ತೆ. ವಿಶಾಲ್, ಮೇಡಂ, ನೀವು ಹೇಳ್ತಿರೋದು? ಸುಕನ್ಯಾ ಅವನ ಬಾಯಿಗೆ ಅಡ್ಡವಾಗಿ ಬೆರಳಿಟ್ಟು, ಹೌದು ವಿಶಾಲ್, ನನಗೆ ಈ ಐಶ್ವರ್ಯದ ಸೆರೆಮನೆ ಬೇಡ. ನನಗೆ ಬೇಕಿರೋದು ನಿನ್ನ ತರಹದ ಒಬ್ಬ ನಿಷ್ಠಾವಂತ ಜೊತೆಗಾರ. ನಿನ್ನ ಹಳ್ಳಿ ಹೇಗಿದ್ದರೂ ಸರಿ, ನಿನ್ನ ಮನೆಯಲ್ಲಿ ಗಂಜಿ ಕುಡಿದರೂ ಸರಿ, ನನ್ನನ್ನು ನಿನ್ನವಳಾಗಿ ಕರ್ಕೊಂಡು ಹೋಗ್ತೀಯಾ? ವಿಶಾಲ್ ಒಂದು ಕ್ಷಣ ಸ್ತಬ್ಧನಾದನು. ಒಬ್ಬ ಶ್ರೀಮಂತ ಮಹಿಳೆ ಇವನಂತಹ ಬಡವನನ್ನು ಕೇಳುತ್ತಿರುವುದು ಅವನಿಗೆ ನಂಬಲ ಸಾಧ್ಯವಾಗಿತ್ತು. ವಿಶಾಲ್ ಅವಳ ಕಣ್ಣೀರು ಒರೆಸುತ್ತಾ, ಮೇಡಂ, ನನ್ನ ಹಳ್ಳಿಯಲ್ಲಿ ಈ ಬಂಗಲೆಯಂತಹ ಸೌಕರ್ಯ ಇಲ್ಲದಿರಬಹುದು, ಆದ್ರೆ ನಿನಗೋಸ್ಕರ ಬಂಗಾರಕ್ಕಿಂತ ಬೆಲೆ ಬಾಳುವ ಪ್ರೀತಿಯನ್ನು ಕೊಡಬಲ್ಲೆ. ನೀವು ಬರೋದಾದ್ರೆ ಈ ಕ್ಷಣವೇ ನಾನು ನಿನ್ನನ್ನು ಕರ್ಕೊಂಡು ಹೋಗೋಕೆ ಸಿದ್ಧ. ಸುಕನ್ಯಾ ನಗುತ್ತಾ, ಸರಿ, ಹಾಗಾದ್ರೆ ಈ ಸೈಕಲ್ ಮೇಲೆ ಡಬಲ್ ರೈಡಿಂಗ್ ಹೋಗೋಣವಾ?
ನಮ್ಮನ್ನು ನೋಡಿ ಪಕ್ಕದ ಮನೆಯ ಪುಷ್ಪಾವತಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಖಂಡಿತ. ವಿಶಾಲ್ ಹಾಸ್ಯವಾಗಿ, ಅಯ್ಯೋ ಮೇಡಮ್, ಸೈಕಲ್ ಮೇಲೆ ನೀವೇನಾದ್ರೂ ಕುಳಿತರೆ ಚೈನ್ ಕಳಚೋದು ಬಿಡಿ, ಸೈಕಲ್ಲೇ ಮುರಿದು ಹೋಗಬಹುದು. ನಾವು ಬಸ್ಸಿನಲ್ಲೇ ಹೋಗೋಣ. ಸುಕನ್ಯಾ ತುಂಟ. ಅಂದ ಹಾಗೆ ಹಳ್ಳಿಗೆ ಹೋದ ಮೇಲೆ ನಾನು ಕೂಡ ಹಾಲು ಕರೆಯೋದನ್ನು ಕಲಿಬೇಕಾ? ನಿನಗೆ ಸಹಾಯ ಮಾಡೋಕೆ. ವಿಶಾಲ್, ನೀವು ಹಾಲು ಕರೆಯೋದು ಬೇಡ ಮೇಡಮ್, ನೀವು ನನ್ನ ಮನೆಯಲ್ಲಿ ಮಹಾಲಕ್ಷ್ಮಿಯ ಹಾಗೆ ಇದ್ದರೆ ಸಾಕು. ಬೇಕಿದ್ರೆ ಆ ಪುಷ್ಪಾವತಿಗೆ ಪಾರ್ಸೆಲ್ ಕಳಿಸೋಕೆ 1 ಲೀಟರ್ ಹಾಲು ಎತ್ತಿಡೋಣ. ಇಬ್ಬರೂ ಒಟ್ಟಾಗಿ ನಕ್ಕರು. ಆ ನಗು ಅವರ ಹೊಸ ಜೀವನದ ಮುನ್ನುಡಿಯಾಗಿತ್ತು. ಅಂದು ರಾತ್ರಿ ಸುಕನ್ಯಾ ತನಗೆ ಬೇಕಾದ ಕೆಲವು ಬಟ್ಟೆಗಳನ್ನು ಪ್ಯಾಕ್ ಮಾಡಿದಳು. ಆ ದೊಡ್ಡ ಬಂಗಲೆಗೆ ಬೀಗ ಹಾಕಿದಳು. ಖರ್ಚಿಗೆ ಬೇಕಾದಷ್ಟು ಹಣವನ್ನು ತೆಗೆದುಕೊಂಡಳು. ಕಾರು ಬಂಗಲೆಯನ್ನು ಅಲ್ಲೇ ಬಿಟ್ಟು ಪಟ್ಟಣದ ಕೃತಕ ಸುಖಕ್ಕೆ ಗುಡ್ ಬೈ ಹೇಳಿದಳು. ಬೆಳಿಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಅವರಿಬ್ಬರೂ ಬಸ್ ನಿಲ್ದಾಣದಲ್ಲಿದ್ದರು. ಸುಕನ್ಯಾ ವಿಶಾಲ್ ಭುಜದ ಮೇಲೆ ತಲೆ ಇಟ್ಟು, ವಿಶಾಲ್, ನಿನಗೆ ಈ ನಿರ್ಧಾರದಿಂದ ಭಯ ಆಗ್ತಿಲ್ವಾ? ಜನರು ನಮ್ಮನ್ನು ನೋಡಿ ನಗಬಹುದು. ವಿಶಾಲ್, ಮೇಡಮ್, ಈ ಜಗತ್ತಲ್ಲಿ ಕಷ್ಟಪಟ್ಟು ದುಡಿಯುವವನಿಗೆ ಮತ್ತು ನಿಜವಾಗಿ ಪ್ರೀತಿಸುವವನಿಗೆ ಸೋಲೆ ಇಲ್ಲ. ನನ್ನ ಹಳ್ಳಿ ನಿಮ್ಮನ್ನು ರಾಣಿಯ ತರಹ ನೋಡಿಕೊಳ್ಳುತ್ತೆ. ನಂತರ ಹಳ್ಳಿಗೆ ಬಂದ ತಕ್ಷಣ ವಿಶಾಲ್ನ ತಾಯಿ ಮಗನ ಜೊತೆ ಬಂದ ಸೊಸೆಯನ್ನು ನೋಡಿ ಆಶ್ಚರ್ಯಪಟ್ಟರು. ವಿಶಾಲ್ ಎಲ್ಲವನ್ನೂ ವಿವರಿಸಿದಾಗ ತಾಯಿ ಪ್ರೀತಿಯಿಂದ ಸುಕನ್ಯಾಳನ್ನು ಬರಮಾಡಿಕೊಂಡರು. ಪಟ್ಟಣದ ಎಸಿ ರೂಮಿನಲ್ಲಿ ಮಲಗುತ್ತಿದ್ದ ಸುಕನ್ಯಾಳಿಗೆ ಹಳ್ಳಿಯ ಆ ಹಂಚಿನ ಮನೆ ಮತ್ತು ವಿಶಾಲ್ ತಾಯಿ ಪ್ರೀತಿಯಿಂದ ಕೊಟ್ಟ ರೊಟ್ಟಿ ಚಟ್ನಿ ಪಟ್ಟಣದ ಅತ್ಯಂತ ರುಚಿಕರ ಊಟದಂತೆ ಅನ್ನಿಸಿತು. ವಿಶಾಲ್ ರಾತ್ರಿ ಹೊಲದ ಬದಿಯಲ್ಲಿ ಕುಳಿತಾಗ, ಏನಂತೀಯ ಸುಕನ್ಯಾ? ಈ ಪಟ್ಟಣದ ಗದ್ದಲ ಇಲ್ಲದಿದ್ದರೂ ಇಲ್ಲಿನ ಪ್ರಾಣಿ ಪಕ್ಷಿಗಳ ಸದ್ದು ಚೆನ್ನಾಗಿದೆ ಅಲ್ವಾ? ಸುಕನ್ಯಾ ಪ್ರೀತಿಯಿಂದ ಅವನ ಕೈ ಹಿಡಿದು, ವಿಶಾಲ್, ಅಲ್ಲಿ ಏಕಾಂಗಿಯಾಗಿಡಿ ಬದುಕು ಸಾಕಾಗಿತ್ತು. ಆದ್ರೆ ಇಲ್ಲಿನ ಹಳ್ಳಿ ಬದುಕಿನಲ್ಲಿ ನಿನ್ನ ಮತ್ತು ಅಮ್ಮನ ಪ್ರೀತಿಯಿದೆ. ನನಗೆ ಇದಕ್ಕಿಂತ ಬೇರೇನೂ ಬೇಡ. ಸ್ನೇಹಿತರೆ, ಹೀಗೆ ಒಬ್ಬ ಹಾಲಿನವನ ಪ್ರಾಮಾಣಿಕತೆ ಮತ್ತು ಒಬ್ಬ ಒಂಟಿ ಹೆಣ್ಣಿನ ಪ್ರೀತಿಯ ಹಂಬಲ ಒಂದಾಗಿ ಪಟ್ಟಣದ ಬದುಕನ್ನು ಮೆಟ್ಟಿ ನಿಂತು ಹಳ್ಳಿಯ ಮಣ್ಣಿನಲ್ಲಿ ಸುಂದರ ಸಂಸಾರ ಹೂಡಿದರು. ಬದುಕು ಅಂದ್ರೆ ಬರೀ ಹಣವಲ್ಲ, ಅದು ನಂಬಿಕೆ ಮತ್ತು ಜೊತೆಗಾರಿಕೆ ಎಂಬ ಪಾಠವನ್ನು ಇಬ್ಬರೂ ಜಗತ್ತಿಗೆ ಸಾರಿದರು. ಹಾಗಾಗಿ ನೀವು ಕೂಡ ನಂಬಿಕೆ ಕಳೆದುಕೊಳ್ಳಬೇಕಾಗಿ ಎಂದು ಹೇಳುತ್ತಾ ಈ ನನ್ನ ಕತೆಗೆ ಚುಕ್ಕಿ ಇಡುತ್ತಿದ್ದೇನೆ. ಧನ್ಯವಾದಗಳು.